ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೀಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರೇಣ್ಯರನ್ನು ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸುತ್ತಾ, ಶ್ರೀ ಜಗನ್ನಾಥದಾಸಾರ್ಯರಿಂದ ರಚಿತವಾಗಿರುವಂತಹ ಕೃತಿ ಫಲವಿದು ಬಾಳ್ದುದಕ್ಕೆ, ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ನೋಡ್ತಾ ಬಂದಿದ್ದೇವೆ. ಇಂದು 11ನೆಯ ನುಡಿಯ ಯಥಾಮತಿ ಚಿಂತನೆಯನ್ನು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನೋಡಿಕೊಂಡು ಬರೋಣ. ಬಿಗಿದ ಕಂಠದಿಂ ದೃಗ್ಬಾಷ್ಪಗಳಿಂ ನಗೆ ಮೊಗದಿಂ ರೋಮಗಳೊಗೆದು ಮಿಗೆ ಸಂತೋಷದಿ ನೆಗೆದಾಡುತ್ತ ನಾಲ್ಮೊಗನಯ್ಯನ ಗುಣ ಪೊಗಳಿ ಹಿಗ್ಗುವುದೇ ಫಲವಿದು ಬಾಳ್ದುದಕ್ಕೆ. ಹಿಂದಿನ ನುಡಿಗಳಲ್ಲಿ ಭಗವಂತನ ಸ್ಮರಣೆಯನ್ನು ಹೇಗೆ ಮಾಡಬೇಕು, ಶ್ರೀಹರಿಯ ರೂಪಗಳ ಚಿಂತನೆ, ಹಂಸವೇ ಮೊದಲು ಮಾಡಿಕೊಂಡು 18 ರೂಪಗಳ ಚಿಂತನೆಯನ್ನು ಮಾಡಿ ಅಂತ ಹೇಳಿದ್ರೆ, ಹಿಂದಿನ ನುಡಿ 11ನೆಯ ನುಡಿಯಲ್ಲಿ ಶ್ರೀ ಗಾಯತ್ರಿ ಪ್ರತಿಪಾದ್ಯನಾಗಿರ್ತಕ್ಕಂತಹ ಶ್ರೀಹರಿಯ ಚಿಂತನೆಯನ್ನು ಹೇಗೆ ಮಾಡಬೇಕು, ನಿರಂತರದಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಇಂದು ಈ 11ನೆಯ ನುಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ, ಭಗವಂತನ ಸ್ಮರಣೆಯನ್ನು, ಆ ನಿರಂತರವಾಗಿ ಹರಿನಾಮ ಸಂಕೀರ್ತನೆಯನ್ನು ಬಿಗಿದ ಕಂಠದಿಂ ದೃಗ್ಬಾಷ್ಪಗಳಿಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಭಗವಂತನ ಚಿಂತನೆಯಲ್ಲಿ ಹೇಗೆ ಮುಳುಗುವುದು ಎನ್ನುವುದು. ಈಗ ಪ್ರತಿ ಸಾರಿಯೂ ನಮ್ಮ ಜಪವೇ ಆಗಿರಬಹುದು, ಕೀರ್ತನೆಗಳನ್ನು ಹಾಡುವುದೇ ಆಗಿರ್ಬೋದು, ಅಥವಾ ಕೇವಲ ಯಾವುದೇ ಶ್ರೀಹರಿಯ ಚಿಂತನೆ ಬೇಡ, ಬೇರೆ ಇನ್ಯಾವುದೋ ಕೆಲಸವನ್ನು ಮನಪೂರ್ವಕವಾಗಿ ಮಾಡಿದಾಗ ಸಿಗುವ ಆನಂದವೇ ಬೇರೆ. ಆ ಆನಂದ ಉಂಟಾದಾಗ ನಮ್ಮ ಮನಸ್ಥಿತಿ ಹೇಗಿರುತ್ತೆ? ಸಂಪೂರ್ಣ ಮನಸ್ಸಿನಿಂದ ಶ್ರೀಹರಿಯ ಚಿಂತನೆ ಮಾಡಿದಾಗ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಎನ್ನುವುದನ್ನು ಶ್ರೀ ದಾಸಾರ್ಯರು ಈ ಒಂದು ನುಡಿಯಲ್ಲಿ ತುಂಬಿಟ್ಟಿದ್ದಾರೆ. ಬಿಗಿದ ಕಂಠದಿಂ ದೃಗ್ಬಾಷ್ಪಗಳಿಂ ಅಂತ. ಬಿಗಿದ ಕಂಠದಿಂದ ನಮಗೆ ಮಾತು ಹೊರಗೆ ಬರೋಕ್ಕೆ ಸಾಧ್ಯ ಆಗಲ್ಲ, ಆ ಥರದಲ್ಲಿ ಆಗಿರುತ್ತೆ. ದೃಗ್ಬಾಷ್ಪಗಳಿಂ, ದೃಕ್ ಅಂದರೆ ಕಣ್ಣು, ಕಣ್ಣಿನಲ್ಲಿ ಬಾಷ್ಪ ಏನು, ಅದು ಕಣ್ಣೀರು. ಕಂಠ ಬಿಗಿದಿರುತ್ತೆ, ಮಾತಾಡೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ, ಕಣ್ಣಲ್ಲಿ ಕಣ್ಣೀರ ಧಾರೆ, ಆನಂದ ಆಶ್ರುಗಳು ಅಂತೇನು ಹೇಳ್ತೇವೆ, ಆನಂದಾಶ್ರುಗಳು ಸುರಿತಾ ಇರುತ್ತೆ. ಹಾಗೆ ಮುಖ ಸಂತೋಷದಿಂದ ತುಂಬಿರುತ್ತೆ. ನಗೆ ಮೊಗದಿಂ ರೋಮಗಳೊಗೆದು ಅಂದರೆ ಈ ರೋಮಾಂಚನವಾಗಿರುತ್ತೆ ಆ ಒಂದು ಸಂದರ್ಭದಲ್ಲಿ. ಮಿಗೆ ಸಂತೋಷದಿಂದ, ತುಂಬ ಸಂತೋಷಪೂರ್ವಕವಾಗಿ, ಈ ಸಂತೋಷಕ್ಕೆ ಎಣೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಆ ಸಂತೋಷ ಉಂಟಾಗಿರುತ್ತೆ. ನೆಗೆದಾಡುತ್ತಾ ಸಂತೋಷ ಆದಾಗ ಏನಾಗತ್ತೆ, ನಮ್ಮ ಕಾಲು ಒಂದು ಕಡೆ ನಿಲ್ಲಲ್ಲ, ಆನಂದ ಉದ್ರೇಕದಿಂದ ನಮ್ಮ ಮನಸ್ಸು ಕುಣಿದಾಡ್ತಾ ಇರುತ್ತೆ. ಈ ರೀತಿಯಾಗಿ ಆ ಆನಂದದಿಂದ ನಾಲ್ಮೊಗನಯ್ಯನ, ನಾಲ್ಮೊಗ ಅಂದರೆ ಯಾರು, ಚತುರ್ಮುಖ ಬ್ರಹ್ಮದೇವರು, ಅಯ್ಯನ ತಂದೆಯ, ಆ ಚತುರ್ಮುಖ ಬ್ರಹ್ಮದೇವರ ತಂದೆಯಾಗಿರುವಂತಹ ಶ್ರೀ ಮಹಾವಿಷ್ಣು ಶ್ರೀಹರಿಯನ್ನು ಗುಣ, ಶ್ರೀಹರಿಯ ಗುಣಗಳ, ಶ್ರೀಹರಿಯನ್ನು ಹೊಗಳೋದು ಅಂದರೆ ಏನು, ಭಗವಂತನ ರೂಪ ಗುಣ ಚಿಂತನೆಯನ್ನು ಮಾಡಬೇಕು. ಭಗವಂತನ ಅತ್ಯಂತ ಆ ಅದ್ಭುತ ಅಚಿಂತ್ಯದ್ಭುತ ಶಕ್ತಿಯನ್ನು ಚಿಂತನೆ ಮಾಡಬೇಕು, ಆ ಗುಣಗಳನ್ನು ಚಿಂತನೆ ಮಾಡಬೇಕು. ಅಂದಾಗ ಭಗವಂತನನ್ನು ಚಿಂತಿಸುವುದು ಎಂದಾಗತ್ತೆ. ಆ ಗುಣಗಳನ್ನು ಹೊಗಳಬೇಕು, ಆ ಗುಣಗಳನ್ನು ಹಾಡಿ ಹೊಗಳಬೇಕು. ಯಾವತ್ತೂ ನಿರಂತರವಾಗಿ ಆ ಚಿಂತನೆ ಸಾಗಿರಬೇಕು. ಹಾಗೆ ಮಾಡಿ ಹಿಗ್ಗುವುದೇ, ಸಂತೋಷ ಪಡುವುದೇ ಫಲವಿದು ಬಾಳ್ದುದಕ್ಕೆ ಎಂದು ದಾಸಾರ್ಯರು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಶ್ರೀಹರಿಯ ನಾಮಚಿಂತನೆ, ಆ ಗುಣಚಿಂತನೆ, ರೂಪಗಳ ಚಿಂತನೆ,
ನಿರಂತರವಾಗಿ ಮಾಡ್ತಾ ಇರಬೇಕು. ಆ ನಿರಂತರತೆಯಲ್ಲಿ ಅಯ್ಯೋ ಮಾಡ್ತಾ ಇರಬೇಕಲ್ಲ ಅನ್ನುವಂತಹದ್ದು ಬೇಡ. ಅಲ್ಲಿ ಆದರದಿಂದ, ಅತ್ಯಂತ ಸಂತೋಷದಿಂದ, ಆ ಸಂತೋಷದಲ್ಲಿ ಹೇಗಿರಬೇಕು ನಮ್ಮ ಮನಸ್ಥಿತಿ? ಆ ದೃಗ್ಭಾಷ್ಪಗಳಿಂದ, ಆನಂದಾಶ್ರುಗಳು ಕಣ್ಣಿಂದ ಬರ್ತಾ ಇರಬೇಕು, ಮುಖ ಸಂತೋಷದಿಂದ ತುಂಬಿರಬೇಕು, ಕಂಠ ಬಿಗಿದಿರಬೇಕು. ಆ ಆನಂದ, ಆ ಮಾತುಗಳು ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗದೇ ಇರುವಂತಹ ಮನಸ್ಥಿತಿಯಲ್ಲಿ ಭಗವಂತನನ್ನು ಏಕಾಗ್ರಚಿತ್ತವಾಗಿ ಆ ಸ್ಮರಣೆಯನ್ನು ಮಾಡ್ತಿರಬೇಕು. ಹೀಗೆ ನಿರಂತರವಾಗಿ ಮಾಡ್ತಾ ಇರೋದೇ ಫಲ. ಆ ನಿರಂತರತೆಯನ್ನು ಕಾಯ್ದುಕೊಂಡು ಬದುಕುವುದೇ ನಾವು ಇಲ್ಲಿ ಜೀವಿಸಿರುವುದಕ್ಕೆ ಆಮುಷ್ಮಿಕ ಫಲವನ್ನು ದೊರೆಯುವಂತಾಗತ್ತೆ ಅನ್ನುವಂತಹದ್ದು. ನೋಡಿ, ಇಲ್ಲಿ ವಿಷಯಾದಿಗಳಲ್ಲಿ ನಮ್ಮ ಮನಸ್ಸು ಇದ್ದಾಗ ನಮಗೆ ಬೇಕು ಬೇಕು ಬೇಕು, ಯಾವತ್ತಿಗೂ ಈ ಬೇಕುಗಳು ಇದ್ದೇ ಇರುತ್ತೆ. ಹೀಗೆ ಈ ಬೇಕುಗಳು ಸಾಕು ಎನಿಸಿದಾಗ ಮಾತ್ರ ನಾವು ಭಗವಂತನಲ್ಲಿ ಚಿಂತನೆಯನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ವಿಷಯಾದಿಗಳಲ್ಲಿ ಅತ್ಯಾಗ ಇರಬೇಕು. ವಿಷಯಾದಿಗಳಲ್ಲಿ ತ್ಯಾಗ ಮಾಡಿದರೆ ನಮ್ಮ ಎಲ್ಲ ಆಶೆಗಳು ಕೂಡ ಪರಮಾತ್ಮನಲ್ಲಿ ಲೀನವಾದಾಗ ಈ ರೀತಿಯಾಗಿರುವಂತಹ ಮನಸ್ಥಿತಿ ನಮ್ಮದಾಗತ್ತೆ. ಈಗ ಮನಸ್ಥಿತಿ ಹೀಗಿದ್ದಾಗ ಏನಾಗಬೇಕು? ಶ್ರೀಹರಿಯ ಅದ್ಭುತ ಮಹಿಮೆ ಮನಸ್ಸಿಗೆ ಬರುತ್ತೆ. ಈ ವಿಷಯಗಳಲ್ಲಿ ಆಸಕ್ತಿ ಇದ್ದಾಗ ನಮಗೆ ಶ್ರೀಹರಿಯ ಕಡೆ ಚಿಂತನೆ ಉಂಟಾಗಲ್ಲ. ಆಗ ನಾವೇನು ಮಾಡ್ತೇವೆ? ಅತ್ಯಂತ ಆದರದಿಂದ, ಅತ್ಯಂತ ಸಂತೋಷದಿಂದ ಪರಮಾತ್ಮನ ರೂಪ, ನಾಮ, ಗುಣ, ಚಿಂತನೆಗಳನ್ನು ಮಾಡುವುದಕ್ಕೆ ಸಾಧ್ಯವಾಗತ್ತೆ. ಹೀಗೆ ಹೊಗಳ್ತಾ ಇರೋದನ್ನು, ಹೀಗೆ ಹೊಗಳ್ತಾ ನಿರಂತರವಾಗಿ ಇದೇ ಕ್ರಮದಿಂದ ಮಾಡಿದಾಗ ಆ ಕಂಠಸ್ವರದಲ್ಲಿ, ನಮ್ಮ ಧ್ವನಿಯಲ್ಲಿ ಏನಾಗತ್ತೆ? ಆ ಧ್ವನಿ ಹೊರಗೆ ಬಾರದೇ ಇರೋ ಹಾಗೆ ಕಂಠದಲ್ಲಿ ಮಧ್ಯದಲ್ಲಿ ಬಿಗಿಯುತ್ತೆ. ಅಂದರೆ ಈ ಧ್ವನಿ ಈಚೆ ಬರದೇ ಇರುವ ಹಾಗೆ, ಆ ಬಿಗಿದ ಆ ಧ್ವನಿ ಆಚೆ ಬರದೇ ಇರುವ ಹಾಗೆ ದುಃಖ ತುಂಬಿರುತ್ತೆ. ಭಗವಂತನ ಕಾರುಣ್ಯ ನಮಗೆ ಅರಿವಾಗತ್ತೆ. ಎಷ್ಟು ಕೊಟ್ಟಿದೀಯಾ ಭಗವಂತ, ಈ ಇಡೀ ನನ್ನ ದೇಹವೇ ನೀ ಕೊಟ್ಟಿರುವಂತಹ ಭಿಕ್ಷೆ ಅನ್ನುವಂತಹದ್ದು ನಮಗೆ ತಿಳಿಯುತ್ತೆ. ನಾ ಮಾಡುವ ಪ್ರತಿಯೊಂದು ಕಾರ್ಯವೂ ಕೂಡ ನನ್ನಿಂದಾದುದಲ್ಲ ಅನ್ನುವಂತಹ ಕಲ್ಪನೆ ನಮಗೆ ಸಿಕ್ಕತ್ತೆ. ಹಾಗಾದಾಗ ಮಾತ್ರ ನಾವು ಶ್ರೀಹರಿಯ ಅಚಿಂತಾದ್ಭುತ ಶಕ್ತಿಯಲ್ಲಿ ಲೀನವಾಗಿ ಹೋಗ್ತೇವೆ. ನನ್ನಿಂದ ಯಾವುದು ಸಾಧ್ಯವಿಲ್ಲ, ನಂದೇನದೋ ಸ್ವಾಮಿ ಸಕಲವೂ ನಿನ್ನದೇ ಎನ್ನುವಂತಹ ಚಿಂತನೆ ಮನಸ್ಸಿಗೆ ಬಂದಾಗ ಈ ರೀತಿಯಾಗಿರುವಂತಹ ಮಾನಸಿಕ ಸ್ಥಿತಿ ನಮ್ಮದಾಗತ್ತೆ. ಭಗವಂತನ ಗುಣ ಚಿಂತನೆಯನ್ನು ಈ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ದಾಸಾರ್ಯರು ಆ ಆನಂದ ಉದ್ರೇಕದಿಂದ ಮನಸ್ಸು ಒಳಗೊಳ್ಳಬೇಕು, ಮನಸ್ಸು ಕಂಠ ಬಿಗಿಯಬೇಕು, ರೋಮಾಂಚನವಾಗಬೇಕು. ಇಂತಹ ಲಕ್ಷಣಗಳು ಎಲ್ಲವೂ ಉಂಟಾದಾಗ ಅದು ಒಂದು ಸಾಧಕನ ಅಥವಾ ಆ ಶ್ರೀಹರಿಯಲ್ಲಿ ಲೀನವಾಗಿರುವಂತಹ ಮನಸ್ಸು ಉಂಟಾಗತ್ತೆ. ಈ ಅನುಸಂಧಾನ ಅನುಭವಕ್ಕೆ ಬರಲೇಬೇಕು. ನೋಡಿ, ಇದು ಎಲ್ಲ ಆಗಬೇಕು ಅಂತ ಹೇಳಿದಾಗ ಇದೇ ರೀತಿ ಆಗತ್ತೆ ಅಂತ ಈಗ ಬಾಯಾಟ ಮಾಡಿ ಹೇಳ್ತಾ ಇರ್ತೇವೆ. ಮಕ್ಕಳಿಗೆ ಬಾಯಾಟ ಮಾಡಿ ಹೇಳಿಸ್ತಾ ಇರ್ತೇವೆ. ಅಂದರೆ ಇದೇ ರೀತಿ ಆಗಲೇಬೇಕು ಅಂತ ಅಲ್ಲ, ನಮ್ಮ ಅನುಭವಕ್ಕೆ ಈ ರೀತಿ ಆದಾಗ ಶ್ರೀಹರಿಯ ಕಾರುಣ್ಯ ನಮಗೆ ಗೊತ್ತಾಗತ್ತೆ, ಶ್ರೀಹರಿಯ ಆ ಅನುಗ್ರಹ ನಮಗೆ ಉಂಟಾಗತ್ತೆ. ಆಗ ಆನಂದ ಭಾಷ್ಪಗಳಾಗತ್ತೆ, ಆನಂದ ಭಾಷ್ಪಗಳು ಉಂಟಾಗತ್ತೆ. ನಮಗೆ ಈ ಸಂತೋಷ ಈ ಅನ್ನುವಂತಹದ್ದಕ್ಕೆ ಅರ್ಥ ಏನು? ಆ ಸಂತೋಷದ ಅನುಭವ ನಮಗಾಗತ್ತೆ. ಯದ್ಯಪಿ ನಾವೀಗ ಎಲ್ಲ ಸಂತೋಷವಾಗಿಯೇ ಇದ್ದೇವಲ್ಲ, ಸುಖದಿಂದಲೇ ಇದ್ದೇವಲ್ಲ, ನಮಗೇನು ಕಡಿಮೆ ಆಗಿದೆ ಅನ್ನುವಂಥವರೂ ಇದ್ದೇವೆ. ಆದರೆ ಈ ಸುಖ ನಿರಂತರವಾಗಿ ಇರೋಲ್ಲ ಅಲ್ವಾ? ಈ ಸುಖಾಸ್ಯ ನಂತರ ದುಃಖಂ, ದುಃಖಾಸ್ಯ ನಂತರ ಸುಖಂ ಅನ್ನುವಂತಹ ಈ ಸರ್ಕಲ್, ಈ ಚೇನಲ್ಲೇ ಇದ್ದೇವೆ ಅಲ್ವಾ? ಹಾಗಿದ್ದಾಗ ಅದು ನಿರಂತರವಾದ ಸುಖ ಅಂತ ಅನಿಸ್ಕೊಳ್ಳಲ್ಲ. ಈ ರೀತಿಯಾದ ಭಗವಂತನ ಚಿಂತನೆ ಇದ್ದಾಗ ಮಾತ್ರ ಆ ಆಮುಷ್ಮಿಕ ಫಲ, ಆ ಆಮುಷ್ಮಿಕ ಸುಖ ನಮಗೆ ಉಂಟಾಗತ್ತೆ. ಆಗ ಅದೇ ನಿಜವಾದ ಫಲ ನಾವು ಜೀವಿಸುವುದಕ್ಕೆ ಎನ್ನುವಂಥದ್ದನ್ನು ಶ್ರೀದಾಸಾರ್ಯರು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಮನ್ನಾರಾಯಣನ ಮಂಗಳ ಗುಣಸ್ಥವನ ಮಾಡುವಾಗ ಆ ಕಂಠ ಉಬ್ಬಿ ಬರಬೇಕು,
ಕಣ್ಣಲ್ಲಿ ಕಣ್ಣೀರು ಧಾರೆಯಾಗಿ ಹರಿಬೇಕು, ಆ ಒಂದು ಆನಂದ ಬಾಷ್ಪ ಬರಬೇಕು. ಹಾಗೆ ಬಂದಾಗ ನೋಡಿ, ಆನಂದ ಬಾಷ್ಪ ಅಂದಾಗ ಸುಮ್ಮನೆ ನಮಗೆ ದುಃಖ ಅನ್ನಿಸಿ ಬರುವುದಕ್ಕೂ, ಆ ಬಾಷ್ಪ ಬರುವುದಕ್ಕೂ ಆನಂದದಿಂದ ಭಗವಂತನ ಕಾರುಣ್ಯ, ಭಗವಂತ ಎಲ್ಲ ಕೊಟ್ಟಿದ್ದೀಯಾ ನನಗೆ ತಂದೆ ಅನ್ನುವಂತಹ ಚಿಂತನೆಯೊಟ್ಟಿಗೆ ನಾವು ಕೇಳಿದಾಗ ಭಗವಂತನ ಆ ಕಾರುಣ್ಯದ ಅರಿವು ನಮಗಾಗತ್ತೆ. ಆಗ ಆ ಹಸನ್ಮುಖ ನಮ್ಮಲ್ಲಿ ತುಂಬಿರುತ್ತೆ. ಆ ಹಸನ್ಮುಖಿಯಾಗಿ ನಾವು ಭಗವಂತನ ಚಿಂತನೆ ಮಾಡಿದಾಗ ಎಲ್ಲವೂ ನಿನ್ನದೇ, ನೀನೇ ಕೊಟ್ಟಿದ್ದೀಯಾ, ಈಗ ನಾನು ಏನು ಅನುಭವಿಸ್ತಾ ಇದ್ದೇನೆಯೋ ಎಲ್ಲವೂ ಕೂಡ ಭಗವಂತ ನಿನ್ನದೇ ಎನ್ನುವಂತಹ ಚಿಂತನೆಯೊಟ್ಟಿಗೆ ನಾವು ಮಾಡಿದಾಗ ಆ ಮಂಗಳ ಗುಣಗಳ ಸ್ತೋತ್ರ ಮಾಡ್ತಾ ಭಗವಂತನ ಸ್ವರೂಪ ಗುಣಗಳನ್ನು ಚಿಂತನೆ ಮಾಡ್ತಾ ನಾವು ಸುಖ ಪಡುವುದು ಏನಿದೆಯಲ್ಲ, ಆ ಆನಂದದಿಂದ ಸಂತೋಷಪೂರ್ವಕವಾಗಿ ಆ ಚಿಂತನೆ ಮಾಡ್ತಕ್ಕಂತಹದ್ದೇ ಫಲವಿದು ಬಾಳುವುದಕ್ಕೆ. ನಮ್ಮ ಬಾಳುವೆಗೆ ನಿಜವಾದ ಅರ್ಥವೆಂದರೆ ಅದು ಎನ್ನುವಂತಹ ಚಿಂತನೆಯಲ್ಲಿ ಈ ಒಂದು ನುಡಿ ಇದೆ. ಈ ಚಿಂತನೆ ಮಾಡಬೇಕು ಎಂದು ಶ್ರೀದಾಸಾರ್ಯರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಈ ಎಲ್ಲ ಗುಣಲಕ್ಷಣಗಳು ಯಾರಿಗೆಲ್ಲ ಇದೆ, ಇದನ್ನು ಭಾಗವತ ತುಂಬ ಚೆನ್ನಾಗಿ ಉಲ್ಲೇಖ ಮಾಡ್ತಾ ಇದೆ. ಅದರಲ್ಲಿ ಪುರಾಣಗಳು ವಿಶೇಷವಾಗಿ ಹೇಳ್ತವೆ, ಭಾಗವತದಲ್ಲಿ ವಿಶೇಷವಾದ ವರ್ಣನೆ ಇದೆ. ಉದಾಹರಣೆ ನೋಡೋದಾದರೆ ಭಕ್ತ ಪ್ರಹ್ಲಾದ ಆಗಿರ್ಬೋದು, ಎಲ್ಲ ಭಕ್ತಾದಿಗಳು ಭಗವಂತನ ಕಾರುಣ್ಯಕ್ಕೆ ಪಾತ್ರರಾಗಿರ್ತಕ್ಕಂಥವರು, ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಎಲ್ಲ ಭಕ್ತರಲ್ಲಿಯೂ ಕೂಡ ಆ ರೀತಿಯಾಗಿರುವಂತಹ ಆನಂದ ಉದ್ರೇಕ ಆಗಿಯೇ ಆಗಿರುತ್ತೆ. ಉದಾಹರಣೆ ನೋಡೋದಾದರೆ ಭಕ್ತ ಪ್ರಹ್ಲಾದ ನಿರಂತರವಾಗಿ ಭಗವಂತನನ್ನು ನಾರದರಿಂದ ಉಪದೇಶ ತಗೊಂಡಿರ್ತಕ್ಕಂತಹ, ನಾರದರ ಹೇಳಿಕೊಟ್ಟಿರ್ತಕ್ಕಂತಹ ಶ್ರೀಮನ್ನಾರಾಯಣರ ನಾಮಸ್ಮರಣೆ ಮಾಡ್ತಾ ಆ ಕಾಡಿನಲ್ಲಿ ಇದ್ದಾಗ ಶ್ರೀಮನ್ನಾರಾಯಣರು ಪ್ರತ್ಯಕ್ಷರಾಗ್ತಾರೆ ಅಲ್ವಾ. ಆ ಪ್ರತ್ಯಕ್ಷರಾದಾಗ ಆ ಮಾತೆ ಹೊರಡಲ್ಲ, ಏನು ಆಗ ಶ್ರೀಹರಿಯ ಶಂಖದಿಂದ ಭಗವಂತ ತಮ್ಮ ಶಂಖದಿಂದ ಏನು ಮಾಡ್ತಾ ಇದ್ದಾರೆ, ಭಕ್ತ ಪ್ರಹ್ಲಾದನನ್ನು ಮುಟ್ಟಿದಾಗ ಆ ಸ್ಪರ್ಶದಿಂದಾಗಿ ಮಾತು ಬಂತು ಅನ್ನೋದನ್ನು ನಾವು ಕೇಳ್ತಾ ಇದ್ದೇವೆ. ಆ ಉದ್ರೇಕ ಉಂಟಾಗಬೇಕು, ಪ್ರತಿಯೊಬ್ಬ ಭಕ್ತರಲ್ಲಿಯೂ ಕೂಡ ಆ ಉದ್ರೇಕ ಉಂಟಾಗಬೇಕು. ಉಂಟಾದಾಗ ಮಾತ್ರ ಆ ಬಂಧ ಎನ್ನುವುದು ಭಗವಂತನೊಟ್ಟಿಗೆ ಭಕ್ತರ ಬಂಧ ಎನ್ನುವುದು ಉಂಟಾಗತ್ತೆ. ಈ ಬಂಧ ಉಂಟಾಗುವುದೇ, ಆ ಬಂಧದಿಂದ ಸಂತೋಷದಿಂದ ಕಣ್ಣಲ್ಲಿ ಆನಂದಾಶ್ರುಗಳು ಬಂದಾಗ ಆ ಭಗವಂತನೊಟ್ಟಿಗೆ ನಮ್ಮ ಬಂಧ ಉಂಟಾಗತ್ತೆ ಅನ್ನುವುದನ್ನು ಶ್ರೀದಾಸಾರ್ಯರು ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ರೀತಿ ಚಿಂತನೆ ಮಾಡುವುದೇ ಫಲ ಎಂದು ಶ್ರೀದಾಸಾರ್ಯರು ಈ ನುಡಿಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ನುಡಿಯಲ್ಲಿ ಯಾವ ರೀತಿಯಾಗಿರುವಂತಹ ಚಿಂತನೆಯನ್ನು ಇಟ್ಟಿದ್ದಾರೆ ಎನ್ನುವುದನ್ನು ನಾಳೆ ನೋಡೋಣ. ನಾಳೆ ಮತ್ತೆ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಶ್ರೀದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆ ಮಾಡ್ತಾ, ಪತಿ ಅಂತರ್ಗತ ಶಿವಭಾರತಿ, ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಂದೇನದ ಸ್ವಾಮಿ, ಸಕಲವೂ ನಿಮ್ಮದೇ. ನಾಮ ಕರ್ತ ಹರಿಕರ್ತ ಹರೇ ಶ್ರೀನಿವಾಸ.